ಮೈ ನೇಮ್ ಇಸ್ ಅಕ್ಷರಾ ಖೋಡೆ ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನೊಂದು ಬುಕ್ ಬರೆದಿದ್ದೀನಿ. ಅದಕ್ಕಿಂತ ಮುಂಚೆ ಈ ಬುಕ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾನು ಕೆಲವೊಂದು ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಫಸ್ಟ್ ಥಿಂಗ್, ನೀನು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಆಗಿ ಇಂಗ್ಲೀಷಲ್ಲಿ ಬುಕ್ ಬರೆದಿದ್ದು ಯಾಕೆ ಅಂತ ಹೇಳಿ. ಯಾಕೆ ಅಂತ ಅಂದರೆ ಅದು ಇಂಗ್ಲೀಷ್ ಅನ್ನೋದು ಒಂದು ವರ್ಲ್ಡ್ ವೈಡ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಅದನ್ನು ನಾನು ಕನ್ನಡದಲ್ಲಿನೂ ಟ್ರಾನ್ಸ್ಲೇಟ್ ಮಾಡ್ಬೋದು, ಹಿಂದಿನಲ್ಲಿನೂ ಟ್ರಾನ್ಸ್ಲೇಟ್ ಮಾಡ್ಬೋದು, ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಇಂಗ್ಲೀಷನ್ನು ಜಾಸ್ತಿ ಜನ ಸೆಲ್ಫ್ ಹೆಲ್ಪ್ ಬುಕ್ಕನ್ನು ಇಂಗ್ಲೀಷ್ನಲ್ಲೇ ಬರೆಯೋದು. ಆ್ಯಂಡ್ ನನಗೆ ತಿಳಿದಿರೋ ಹಾಗೆ ನಾನು ಇಂಡಿಯನ್ ಇಂಗ್ಲೀಷನ್ನು ಯೂಸ್ ಮಾಡಿದ್ದೀನಿ. ಜಾಸ್ತಿ ನಾನು ಹೆವಿ ಇಂಗ್ಲೀಷನ್ನು ಯೂಸ್ ಮಾಡಿಲ್ಲ. ಇಟ್ ಈಸ್ ಈಸಿ ಟು ರೀಡ್. ಸೊ ನಿಮಗೆ ಕನ್ನಡದಲ್ಲಿ ಬೇಕು ಅಂತಂದರೆ ಆಮೇಲೆ ಅವೈಲೇಬಲ್ ಆಗುತ್ತೆ. ಅನದರ್ ಥಿಂಗ್ ಇಸ್ ದ್ಯಾಟ್ ನಾನು ಒಂದು ಹುಡುಗಿ 16 ವರ್ಷದಲ್ಲಿ ಅದು ಹೇಗೆ ಈ ಬುಕ್ಕನ್ನು ಬರೆಯೋಕ್ಕೆ ಸಾಧ್ಯ ಅಂತ ಹೇಳಿ. ನಾನು ಚೈಲ್ಡ್ಹುಡ್ಡಿಂದನೇ ತುಂಬಾ ರೈಟಿಂಗಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ನನ್ನಲ್ಲಿ. ಚೈಲ್ಡ್ಹುಡ್ಡಿಂದನೇ ಇನ್ವಾಲ್ವ್ಮೆಂಟ್ ಇದೆ ನನ್ನಲ್ಲಿ. ಐ ಯೂಸ್ ಟು ರೈಟ್ ಪೋಮ್ಸ್, ಐ ಯೂಸ್ ಟು ರೈಟ್ ಪೋಯಿಟ್ರಿ, ಐ ಯೂಸ್ ಟು ರೈಟ್ ಸ್ಟೋರೀಸ್, ಶಾರ್ಟ್ ಸ್ಟೋರೀಸ್ ಆನ್ ಸಮಥಿಂಗ್ ಎಲ್ಸ್. ನನಗೆ ಏನೋ ಒಳ್ಳೇದು ಅನ್ನಿಸ್ತಿತ್ತು ಅದ್ರ ಮೇಲೆ ನಾನು ಕವನಗಳನ್ನು ಬರೆಯೋದಾಗಲಿ ಹಾಡು ಬರೆಯೋದಾಗಲಿ ಮಾಡ್ತಿದ್ದೆ. ಸೊ ಅದರಿಂದ ನನಗೆ ಈ ರೈಟಿಂಗ್ ಇದು ಬುಕ್ ಬರೆಯೋದು ನನಗೆ ಬಿಗ್ ಡೀಲ್ ಆಗಿರಲಿಲ್ಲ. ಆ್ಯಂಡ್ ಅನದರ್ ಥಿಂಗ್ ಇಸ್ ದ್ಯಾಟ್, ಇನ್ನೊಂದು ಥಿಂಗ್ ಏನಂತ ಅಂದರೆ ನನಗೆ ಸಬ್ಜೆಕ್ಟ್ ಇರಲಿಲ್ಲ, ನನಗೆ ಸಬ್ಜೆಕ್ಟ್ ಬೈ ದ ಟೈಮ್ ಸಿಕ್ತು. ಸೈಕಾಲಜಿ ಅನ್ನೋದು ನನಗೆ ಬೈ ದ ಟೈಮ್ ಸಿಕ್ಕಿದ್ದು ನನಗೆ ಚೈಲ್ಡ್ಹುಡ್ಡಿಂದ ಬಂದಿರೋದಲ್ಲ. ನನಗೆ ಅಬ್ಸರ್ವೇಷನ್ ಆಗಲಿ, ಸರ್ಟೆನ್ ಪೀಪಲ್ ಇವ್ರು ಯಾಕೆ ಈ ರೀತಿ ಬಿಹೇವ್ ಮಾಡ್ತಾರೆ, ಯಾಕೆ ಸಿಟ್ಟಿಗೆ ಹೇಳ್ತಾರೆ, ಅದ್ರ ಹಿಂದಿನ ರೀಸನ್ ಏನಿರ್ಬೋದು. ಯಾಕಂದರೆ ಸಿಟ್ಟು ಎಲ್ಲ ಪರ್ಸನಿಗೂ ಒಂದೇ ಥರ ಇರೋದಿಲ್ಲ ಅಂತ ಹೇಳಿ. ಬೇರೆ ಬೇರೆ ಪರ್ಸನಿಗೆ ನಾನು ಅಬ್ಸರ್ವ್ ಮಾಡ್ತಾ ಹೋದಂಗೆಲ್ಲ ನನಗೆ ಬೇರೆ ಬೇರೆ ಅಬ್ಸರ್ವೇಷನ್ಗಳು ಸಿಗ್ತಿತ್ತು. ಬೇರೆ ಬೇರೆ ರಿಸರ್ಚ್ ಪೇಪರ್ಗಳನ್ನು ಓದ್ತಿದ್ದೆ, ಬೇರೆ ಬೇರೆ ಬುಕ್ಸ್ಗಳನ್ನು ಓದ್ತಿದ್ದೆ ಸೈಕಾಲಜಿ ಮೇಲೆ. ಆಮೇಲೆ ರಿಯಲ್ ಲೈಫಲ್ಲಿ ನಾನು ಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಪರ್ಸನಿಗೆ ನಾನು ಈ ರೀತಿ ಮಾತಾಡ್ಸಿದ್ರೆ ಏನಾಗ್ಬೋದು, ಈ ರೀತಿ ಮಾಡಿದರೆ ಏನಾಗ್ತೈತಿ, ಅವ್ರು ಯಾಕೆ ಹಿಂಗೆ ಬಿಹೇವ್ ಮಾಡ್ತಾರ, ಎಲ್ಲನೂ ನಾನು ಒಂದು ಕಡೆ ಬರ್ಕೊಂಡು ಪ್ಯಾಟರ್ನ್ ಮಾಡಿಕೊಂಡು ಅದರಿಂದ ಲರ್ನಿಂಗನ್ನು ಇಟ್ಕೊಂಡು ನಾನು ಒಂದು ರೈಟಿಂಗ್ ಸಿಸ್ಟಮನ್ನು ಇಟ್ಕೊಂಡಿದ್ದೆ. ಅಂದರೆ ಒಂದು ಬುಕ್ ಅದಕ್ಕೆ ಅಂತ ಸಪ್ರೇಟ್ ಮಾಡಿಬಿಟ್ಟಿದ್ದೆ. ಆಮೇಲೆ ಈ ಒಂದು ಥಿಂಗನ್ನು ನಮ್ಮ ಮಮ್ಮಿ ನೋಟಿಸ್ ಮಾಡಿದರು. ಇದನ್ನು ನೋಟಿಸ್ ಮಾಡಿ, ಇಲ್ಲ ನೀನು ಒಂದು ಬುಕ್ ಬರಿ, ಇದರಿಂದ ನಿನಗೂ ಒಳ್ಳೆಯದಾಗುತ್ತೆ, ಓದೋರ್ಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಇದರಿಂದ ಇವರ ಸ್ಟೂಡೆಂಟ್ ಇದ್ದಾರೆ ಇನ್ನೊಬ್ಬರು, ಇವರು ಕೂಡ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದರು. ಅಂದರೆ ಬುಕ್ಕನ್ನು ಹೇಗೆ ಪಬ್ಲಿಷ್ ಮಾಡಬೇಕು, ಯಾವ ರೀತಿ ನೀನು ಬರಿಬೇಕು ಅಂತ ಹೇಳಿ. ನನ್ನ ಫ್ರೆಂಡ್ಸು ಕೂಡ ತುಂಬಾ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಅಂದರೆ ಅವರು ಕೂಡ ಸೈಕಾಲಜಿ ಬಗ್ಗೆ ಅದ್ರ ಬಗ್ಗೆ ಓದೋರು ಜಾತಾ ಇದ್ದರು. ಸೊ ಈ ಬುಕ್ಕನ್ನು ನಾನು ಆ್ಯಸ್ ಅ ಲೈಸೆನ್ಸ್ಡ್ ಸೈಕಾಲಜಿಸ್ಟ್ ಬರೆದಿಲ್ಲ, ಆ್ಯಸ್ ಅ ಸ್ಟೂಡೆಂಟ್, ಆ್ಯಸ್ ಅ ಲರ್ನರ್ ಅಂತ ಬರೆದಿದ್ದೀನಿ. ಆ್ಯಂಡ್ ದ ಟೈಟಲ್ ಈಸ್ ದ ರಿಚ್ನೆಸ್ ಆಫ್ ಹೀಲಿಂಗ್. ಸೊ ಈ ಬುಕ್ಕಲ್ಲಿ ನಾನು ಶಾರ್ಟಾಗಿ ನಿಮಗೆ ಕಂಟೆಂಟನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಟೋಟಲ್ 20 ಚಾಪ್ಟರ್ಸ್ ಇದ್ದಾವೆ. ಇಟ್ ಈಸ್ ನಾಟ್ ಅಬೌಟ್ ಫಿಕ್ಸಿಂಗ್ ಸಮ್ ಒನ್ಸ್ ಲೈಫ್, ಇಟ್ ಈಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಅರ್ಥಕೊಳ್ಳೋದಕ್ಕೆ ನಾನು ಈ ಬುಕ್ಕನ್ನು ಬರೆದಿದ್ದೀನಿ. ಬಿಟ್ಟರೆ ನಾನು ನಿಮಗೆ ಫಿಕ್ಸ್ ಮಾಡ್ತೀನಿ ಅಂತ ನಾನು ಇಲ್ಲಿ ಗ್ಯಾರಂಟಿಯನ್ನು ಕೊಟ್ಟಿಲ್ಲ. ಆ್ಯಂಡ್ ಅನದರ್ ಥಿಂಗ್ ಇಸ್ ದ್ಯಾಟ್ ಇಲ್ಲಿ ನಾನು ಚೈಲ್ಡ್ಹುಡ್ಡು ನಮಗೆ ಟೀನೇಜ್ ಇಯರ್ಸನ್ನು, ನಮ್ಮ ಅಡಲ್ಟ್ಹುಡ್ ಇಯರ್ಸನ್ನು ನಮಗೆ ಹೇಗೆ ಅದು ಶೇಪ್ ಮಾಡುತ್ತೆ, ಆ್ಯಂಡ್ ನಾವು ಈ ಸರ್ಟೆನ್ ಬಿಹೇವಿಯರ್ ಇಟ್ಕೊಂಡು ನಾವು ಎಷ್ಟು ಹಾಳಾಗ್ತಾ ಇದ್ದೀವಿ ನಮ್ಮ ಈ ಅಡಲ್ಟ್ಹುಡ್ನಲ್ಲಿ, ಈ ಟೀನೇಜ್ ಇಯರ್ಸ್ನಲ್ಲಿ ಅಂತ ಹೇಳಿ ಇದ್ರ ಬಗ್ಗೆ ಇದೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಎಕ್ಸಾಂಪಲಿಂದ ನಿಮ್ಗೆ ಕ್ಲಾರಿಟಿ ಸಿಗ್ಬೋದು. ಫಾರ್ ಎಕ್ಸಾಂಪಲ್, ಅಗರ್ ನಿಮ್ಮ ಮನೆಯಲ್ಲಿ ನಿಮ್ಮ ಮಮ್ಮಿ ಆಗಲಿ ಪಪ್ಪ ಆಗಲಿ ಇಮೋಷ್ನಲಿ ಅವೈಲೇಬಲ್ ಇರಲಿಲ್ಲ, ನಿಮಗೆ ಸರ್ಟೆನ್ ಅಟೆನ್ಷನ್ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಬೈ ದ ಟೈಮ್ ನೀವೇನು ಮಾಡ್ತೀರಿ, ಹೊರಗಡೆ ಅಟೆನ್ಷನ್ ಸೀಕಿಂಗ್ ಬಿಹೇವಿಯರನ್ನು, ಪೀಪಲ್ ಪ್ಲೀಸಿಂಗ್ ಬಿಹೇವಿಯರನ್ನು ಇಟ್ಕೊಳ್ತೀರಿ. ಇದರಿಂದ ಏನಾಗುತ್ತೆ, ನಿಮ್ಮ ರಿಲೇಷನ್ಶಿಪ್ ಹಾಳಾಗುತ್ತೆ. ಇದರಿಂದ ನಿಮ್ಮ ಬಾಸ್ ಮತ್ತು ನಿಮ್ಮ ನಡವಳಿಕೆನ ಒಂದು ರಿಲೇಷನ್ಶಿಪ್ ಹಾಳಾಗುತ್ತೆ. ಆ್ಯಂಡ್ ಬಹಳಷ್ಟು ಏರಿಯಾ ಆಫ್ ಲೈಫಲ್ಲಿ ನಿಮ್ಮನ್ನು ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಸೊ ಅದೇ ರೀತಿ ಆ ಒಂದು ಅಟೆನ್ಷನ್ ಸೀಕಿಂಗ್ ಬಿಹೇವಿಯರನ್ನು ನೀವು ಹೀಲ್ ಆಗಿಬಿಟ್ರೆ ಅದು ಮಾತೇ ಬರಲ್ಲ, ನೀವು ಹಾಳಾಗೋದೇ ಮಾತು ಬರಲ್ಲ, ನೀವು ಕೆಡೋದೇ ಮಾತು ಬರಲ್ಲ, ನಿಮಗೆ ನೀವು ಹಾರ್ಮ್ ಮಾಡೋದೇ ಮಾತು ಬರಲ್ಲ. ಸೊ ದ್ಯಾಟ್ಸ್ ವೈ ಹೀಲಿಂಗ್ ಈಸ್ ರಿಯಲಿ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ತುಂಬಾ ಜನರ ಜೀವನದಲ್ಲಿ ಟ್ರಾಮಾ, ಒಂದು ಲೆವೆಲ್ ಆಫ್ ಟ್ರಾಮಾ ಯಾವತ್ತಾದರೂ ಆಗಿರುತ್ತೆ.
ಸೊ ಅದನ್ನು ರೆಕಗ್ನೈಸ್ ಮಾಡಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀವು ಅದರಿಂದ ಹೀಲ್ ಆಗಿಬಿಟ್ರೆ ನಿಮಗೆ ಮುಂದಿನ ಜನ್ರೇಷನನ್ನು ನೀವು ಹೀಲ್ ಮಾಡಿದಂಗೆ, ಮುಂದಿನ ಜನ್ರೇಷನ್ಗೆ ನೀವು ಒಳ್ಳೆಯ ಒಂದು ಒಳ್ಳೆಯ ಸರೌಂಡಿಂಗನ್ನು ಕೊಟ್ಟಂಗೆ. ಸೊ ದ್ಯಾಟ್ಸ್ ವೈ healing is really important. It is about emotional intelligence, it is about emotional independence, boundaries ಆಗಿರ್ಬೋದು, ನಮ್ಮ ಮೆಮೊರಿ ಬಗ್ಗೆ ಆಗಿರ್ಬೋದು, ನಮ್ಮ ಇಮೋಷನ್ಸ್ ಬಗ್ಗೆ ಆಗಿರ್ಬೋದು ಇದೆ. ಆ್ಯಂಡ್ ಲಾಸ್ಟಲ್ಲಿ ನಾನಾಗೆ ಒಂದು ಸ್ವಲ್ಪ ಟ್ರೈ ಮಾಡಿರುವಂತಹ ಥಿಂಗ್ಸ್ಗಳು ಇದ್ದಾವೆ, ಲೈಕ್ ಜರ್ನಲಿಂಗ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು. ಯಾಕಂದರೆ ಇದು ಥೆರಪಿಯಲ್ಲಿ ಅಥವಾ ಇದು ಒಂಥರ ನಿಮಗೆ ಜೀವವನ್ನು ತುಂಬ್ತೈತಿ. ಇನ್ನೊಂದು ಸ್ವಲ್ಪ ನಿಮ್ಮ ಜೀವನದಲ್ಲಿ ಇನ್ನೊಂದು ಸ್ವಲ್ಪ ಜೀವ ತುಂಬಲಿಕ್ಕೆ ಅದನ್ನು ಹೆಲ್ಪ್ ಮಾಡ್ತೈತಿ ನಿಮಗೆ. ಜರ್ನಲಿಂಗಿಂದ ನಿಮ್ಮ ಇಮೋಷನ್ಸನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು, ಒಂದು ಆರ್ಟಿಂದ, ಒಂದು ಝೆಂಟ್ಯಾಂಗಲ್ ಆರ್ಟ್ ಆಗಿರ್ಬೋದು, ಏನೋ ಒಂದಾಗಿರ್ಬೋದು, ಅದರಿಂದ ನೀವು ಹೇಗೆ ನಿಮ್ಮ ಇಮೋಷನ್ಸನ್ನು ವ್ಯಕ್ತಪಡಿಸ್ಬೋದು. ಆಮೇಲೆ ಮ್ಯೂಸಿಕ್ ಅನ್ನೋದು ಕೂಡ ಇಟ್ಸ್ ಅ ಕೈಂಡ್ ಆಫ್ ಥೆರಪಿ. ಇದು ಒಂದು ಹಾಬಿ ಅಂತ ಅಲ್ಲ, ಇದು ಒಂದು ಥೆರಪಿ ಥರ ವರ್ಕ್ ಮಾಡುತ್ತೆ. ನನಗೆ ಎಷ್ಟು ಕಾಮಾಗಿ ಫೀಲ್ ಆಗ್ತೈತಿ ನಾನು ಮ್ಯೂಸಿಕ್ ಕೇಳಿದ್ರೆ ಅಂತ ಕೆಲವೊಬ್ರಿಗೆ ಅನ್ನಿಸ್ತೈತಿ. ಸೊ ಇಟ್ ಈಸ್ ಆಲ್ಸೋ ಆ್ಯನ್ ಪಾರ್ಟ್ ಆಫ್ ಸೈಕಾಲಜಿ. ಸೊ ಈ ಬುಕ್ಕನ್ನು ನಾನು ಬರೆದಿದ್ದೀನಿ. ಇದು ಈಗ ಪ್ರಿಂಟ್ ಆಗಿದೆ, ಬಟ್ ಈಗ 500 ಕಾಪಿ ಅಷ್ಟೇ ಇರೋದು. ಆ್ಯಂಡ್ ಇದು ಈ ಬುಕ್ಕಲ್ಲಿ ಅವೈಲೇಬಲ್ ಆಗುತ್ತೆ ಅಕ್ಟೋಬರ್ ಅಥವಾ ದಸರಾದಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ. ಅಮೆಝಾನ್ದಲ್ಲಿ ನೀವು ನೋಡ್ಕೋಬೋದು. ಆ್ಯಂಡ್ ಕನ್ನಡದಲ್ಲಿ ಓದಬೇಕು ಅಂತ ಇರೋರಿಗೆ ಅವರಿಗೆ ಒಂದು ಸ್ವಲ್ಪ ಟೈಮ್ ಹಿಡ್ಕೊಂಡು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಅಮೆಝಾನಲ್ಲಿ ಈ ಬುಕ್ ಆಗಿ ಪಬ್ಲಿಷ್ ಮಾಡ್ತೀನಿ. ನೀವು ಬೇಕಂದರೆ ಅಲ್ಲಿಂದ ಪರ್ಚೇಸ್ ಮಾಡ್ಕೋಬೋದು, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.